ಜಮೀನಿಗಾಗಿ ಎರಡು ಗುಂಪುಗಳ ಮಧ್ಯೆ ಸಿನಿಮೀಯ ರೀತಿಯಲ್ಲಿ ಮಾರಾಮಾರಿ ನಡೆದಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕು ಮೋಟ್ಲೂರು ಗ್ರಾಮದಲ್ಲಿ ನಡೆದಿದೆ. ಕಳೆದ ಸುಮಾರು 40 ವರ್ಷಗಳಿಂದ ಎರಡು ಕುಟುಂಬಗಳ ನಡುವೆ ಇದ್ದ ಜಗಳ ತಾರಕಕ್ಕೇರಿದ್ದು ಇವತ್ತು ಅಧಿಕಾರಿಗಳ ಮುಂದೆಯೇ ನೀನೆಷ್ಟು ನಾನೆಷ್ಟು ಎನ್ನುವಂತೆ ಬಡಿದಾಡಿಕೊಂಡಿದ್ದಾರೆ. ಸಹೋದರಿಯರ ನಡುವೆ ನಡೆದಿರುವ ಈ ಮಾರಾಮಾರಿಯಲ್ಲಿ ಹಲವರು ಗಾಯಗೊಂಡಿದ್ದು ಚಿಕ್ಕಬಳ್ಳಾಪುರ ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಚೌಡಮ್ಮ, ನಾಗಮ್ಮ ಮತ್ತು ಮುನಿಯಕ್ಕಮ್ಮ ಎಂಬ ಸಹೋದರಿಯರ ನಡುವೆ ತಗಾದೆ ನಡೆದಿದೆ. ಚೌಡಮ್ಮ ವಿರುದ್ಧ ತಿರುಗಿ ಬಿದ್ದ ಮತ್ತಿಬ್ಬರು ಸಹೋದರಿಯರ ನಡುವೆ ಮಾತಿಗೆ ಮಾತು ಬೆಳೆದು ಪೊಲೀಸರ ಮುಂದೆಯೇ ಜಮೀನಿನಲ್ಲಿ ಬಡಿದಾಡಿಕೊಂಡಿದ್ದಾರೆ. ಕೈಗೆ ಸಿಕ್ಕ ಕಲ್ಲು, ಮಣ್ಣು, ಗಿಡಗಳಿಂದ ಬಡಿದಾಡಿಕೊಂಡಿದ್ದಾರೆ. ಅದೇನ್ ಸರ್, ಗಿಡಗಳ ಏನ್ ಸರ್, ಎಲ್ಲಾನು ಹೊಟ್ಟೆ ಊಟ ತಿಂತಾರ, ಬೇರೆ ಏನನ್ನ ತಿಂತಾರ ಸರ್ ಅವರು. 55 ವರ್ಷದಿಂದ ಸರ್ ನಾನು ನೋಡ್ತಾನೆ ಇದ್ದೀನಿ. ಒಂದು 3 ತಿಂಗಳು ನಾವು ಬಿಡ್ದಿರ ಇದ್ರಲ್ಲೇ ನಾನು ರಾಗಿ ಮತ್ತೆ ಏನೇನೋ ತರಕಾರಿ ಬೆಳೆಗಳೆಲ್ಲ ಬೆಳೆದಿದ್ದೀನಿ ನಾನು ಇದ್ರಲ್ಲೇ. ಅವತ್ತಿಂದ ಇಲ್ದಿದ್ದು ಇವಾಗ ಬಂದ್ಬಿಟ್ಟಿವ್ರು ರಾತ್ರಿ ಹೊತ್ತು ಅಪಪ್ರಚಾರವಾಗಿ ಬಂದು ಇಲ್ಲಿ ಗಿಡಗಳನ್ನ ಕಿತ್ಕೊಂಡು ಹೊರಟೋದ್ರೆ ಹೆಂಗ್ ಸರ್ ಇವ್ರು? ನಮ್ ಬಂಡವಾಳ ನಮ್ಗೆ ಒಟ್ಟವ್ರಿ ಅಲ್ವಾ? ಸೂರ್ಯನ್ ತಿಂತಾರೆ, ತಿಂತಾರೆ ಇವ್ರು ರಾತ್ರಿ ಬಂದು ಸರ್. ಹೆಣ್ಮಕ್ಳು ಅಂತ ನಾವ್ ಎಷ್ಟು ದಿನ ಸರ್ ನೋಡೋದು? ಏನಾದ್ರು ಅವ್ರ ಫಸ್ಟ್ ನಾವು ಮಾಡಿದಕ್ಕೆ 1 ವರ್ಷದಿಂದ ಅಬ್ಜೆಕ್ಷನ್ ಮಾಡಿದ್ದಕ್ಕೆ ನಾವು ಕೋರ್ಟ್ಗೆ ಹೋದ್ವಿ. ನ್ಯಾಯ ಏನಾಯ್ತೋ ಅದ್ ಮಾಡ್ಬೇಕು ಸರ್.